ಚಿಲ್ಡ್ರನ್ಸ್. ನಾನು ಇವತ್ತಿನ ವಿಡಿಯೋದಲ್ಲಿ ಕನ್ನಡ ವಿಷಯದಲ್ಲಿ ಬರ್ತಕ್ಕಂಥ ಮೊದಲನೇ ಪದ್ಯವಾಗಿರ್ತಕ್ಕಂಥ ನಿತ್ಯೋತ್ಸವ, ಈ ಪದ್ಯದ ಪ್ರಶ್ನೋತ್ತರಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನೋಡೋಣ ಬನ್ನಿ. ಈ ನಿತ್ಯೋತ್ಸವ ಪದ್ಯವನ್ನು KS ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ. ಈಗ ಫಸ್ಟ್ಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ. ಅದರಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಜೋಗದ ಸಿರಿ ಯಾವುದು ಅಂತ ಕ್ವಶನ್ ಇದೆ. ಅದಕ್ಕೆ ಉತ್ತರವನ್ನು ನೋಡೋಣ. ಜೋಗದ ಸಿರಿ ಬೆಳಕಿನದು. ಎರಡನೇ ಕ್ವಶನ್ನು, ತುಂಗಾ ನದಿ ಹೇಗೆ ಹರಿದು ಬರುತ್ತದೆ ಎಂದು ಕವಿ ಬಣ್ಣಿಸಿದ್ದಾರೆ. ಉತ್ತರ, ತುಂಗಾ ನದಿಯು ತೆನೆಗಳ ನಡುವೆ ಬೆಳಕುತ್ತಾ ಹರಿದು ಬರುತ್ತದೆ ಎಂದು ಕವಿ ಬಣ್ಣಿಸಿದ್ದಾರೆ. ಮೂರನೇ ಕ್ವಶನು, ಹರಿದ್ವರ್ಣ ಕಾಡುಗಳಲ್ಲಿ ಯಾವ ವಿಧದ ಮರಗಳಿವೆ? ಉತ್ತರ, ಹರಿದ್ವರ್ಣ ಕಾಡುಗಳಲ್ಲಿ ತೇಗ, ಗಂಧ, ತರುಗಳ ಜಾತಿಯ ಮರಗಳಿವೆ. ನಾಲ್ಕನೇ ಕ್ವಶನು, ಶಾಸನಗಳು ಏನನ್ನು ಸಾರುತ್ತವೆ? ಉತ್ತರ, ಶಾಸನಗಳು ಗತಕಾಲದ ಸಾಹಸಗಳನ್ನು ಸಾರುತ್ತವೆ. ಐದನೇ ಕ್ವಶನು, ಕನ್ನಡ ಸೀಮೆಯ ಜನರ ಮನಸ್ಸು ಎಂಥದ್ದು ಅಂತ ಕ್ವಶನ್ ಇದೆ. ಅದಕ್ಕೆ ಉತ್ತರವನ್ನು ನೋಡೋಣ. ಉತ್ತರ, ತಾನೇ ಶ್ರೇಷ್ಠ, ನಮ್ಮದು ಶ್ರೇಷ್ಠ, ಕುಲ ಎನ್ನದೆ ನಾವೆಲ್ಲ ಒಂದೇ ಎಂಬ ಮನೋಭಾವನೆ ಕನ್ನಡ ಸೀಮೆಯ ಜನರ ಮನಸ್ಸಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿಯವರೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದೆವು. ಈಗ ಆ ಭಾಗದಲ್ಲಿ ಬರ್ತಕ್ಕಂಥ 2-3 ವಾಕ್ಯದಲ್ಲಿ ಉತ್ತರಿಸಿ ಆ ಕ್ವಶನನ್ನು ನೋಡೋಣ. ಒಂದನೇ ಕ್ವಶನು, ಕನ್ನಡ ನಾಡಿನ ಪ್ರಕೃತಿಯ ನಿತ್ಯೋತ್ಸವವನ್ನು ಕವಿ ಏನೆಂದು ವರ್ಣಿಸಿದ್ದಾರೆ ಅಂತ ಕ್ವಶನ್ ಇದೆ. ಅದಕ್ಕೆ ಉತ್ತರವನ್ನು ನೋಡೋಣ. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೇತನ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯಹರಿ ದ್ವರ್ಣವನದ ತೇಗಗಂಧ ತರುಗಳಲ್ಲಿ. ತಾಯಿಗೆ ನಿತ್ಯೋತ್ಸವವನ್ನು ಕವಿ ಈ ರೀತಿ ವರ್ಣಿಸಿದ್ದಾರೆ. ಎರಡನೇ ಕ್ವಶನನ್ನು ನೋಡೋಣ. ನಾಡಿನ ಇತಿಹಾಸ ನಿತ್ಯೋತ್ಸವವನ್ನು ಎಲ್ಲೆಲ್ಲಿ ಕಾಣಬಹುದಾಗಿದೆ? ನೋಡಿ ಫ್ರೆಂಡ್ಸ್, ಉತ್ತರವನ್ನು ನೋಡೋಣ. ಇತಿಹಾಸದ ಹಿಮ್ಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗತಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ, ದೇಗುಲಗಳ ಭಿತ್ತಿಗಳಲ್ಲಿ. ನಾಡಿನ ಇತಿಹಾಸದ ನಿತ್ಯೋತ್ಸವವನ್ನು ನಾವು ಈ ರೀತಿ ಕಾಣಬಹುದಾಗಿದೆ ಅಂತ ಕವಿ ಹೇಳಿದ್ದಾರೆ. ಮೂರನೇ ಕ್ವಶನನ್ನು ನೋಡೋಣ. ಕನ್ನಡ ಸೀಮೆಯ ಮಹಿಮೆ ಎಂಥದ್ದು ಅಂತ ಕ್ವಶನ್ ಇದೆ. ಅದಕ್ಕೆ ಉತ್ತರವನ್ನು ನೋಡೋಣ. ಉತ್ತರ, ಹಲವೆನ್ನದ ಹಿರಿಮೆಯೇ, ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ, ಈ ವತ್ಸರ ನಿರ್ಮತ್ಸರ ಮನರುದ್ಧಾರ ಮಹಿಮೆಯೇ ಕನ್ನಡ ಆಗಿದೆ ಎಂದು ತಿಳಿಸಿದ್ದಾರೆ. ಇಲ್ಲಿಯವರೆಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳಿಗೆ ನಾವು ಏನು ಮಾಡಿದ್ವಿ? ಉತ್ತರವನ್ನು ನೋಡಿದೆವು. ಈಗ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ. ಭಾಷಾಭ್ಯಾಸದಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂತ ಮೊದಲು ನೋಡೋಣ. ಭಾಷಾಭ್ಯಾಸದಲ್ಲಿ ಬರ್ತಕ್ಕಂಥ ಅವಿಭಾಗದಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ. ಅವಿಭಾಗದಲ್ಲಿ ಬರ್ತಕ್ಕಂಥದ್ದು, ಇಲ್ಲಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಆ ಪದಗಳನ್ನು ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಹೇಳಬೇಕಾಗ್ತದೆ. ಆ ಸ್ವಂತ ವಾಕ್ಯ ಪದಗಳು ಯಾವುವು ಅಂತ ನೋಡೋಣ. ಒಂದನೆಯದ್ದು ನಿತ್ಯೋತ್ಸವ ಅಂತ ಇದೆ. ಈ ನಿತ್ಯೋತ್ಸವವನ್ನು ಸ್ವಂತ ವಾಕ್ಯದಲ್ಲಿ ಬಳಸೋಣ. ನಿತ್ಯೋತ್ಸವ, ದೇವಾಲಯಗಳಲ್ಲಿ ಪ್ರತಿನಿತ್ಯ ಮಂಗಳಾರತಿಯ ನಿತ್ಯೋತ್ಸವವನ್ನು ಮಾಡುತ್ತಾರೆ. ಎರಡನೇ ಕ್ವಶನ್ನು, ಉತ್ತುಂಗ. ಉತ್ತುಂಗ ಅಂದ್ರೆ ಎತ್ತರ. ಆಗುಂಬೆ ಬೆಟ್ಟವು ತುಂಬ ಉತ್ತುಂಗಕ್ಕಿದೆ. ಇದು ನಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿದೆವು. ಹಾಗೆ ಹಿರಿಮೆ ಅಂತ ಕೊಟ್ಟಿದ್ದಾರೆ. ಹಿರಿಮೆ ನೋಡೋಣ.
ಹಿಮಾಲಯ ಪರ್ವತವು ನಮ್ಮ ದೇಶದ ಹಿರಿಮೆಯಾಗಿದೆ. 4ನೇ ಪದವನ್ನು ನೋಡೋಣ, ಸದ್ವಿಕಾಸ. ನೋಡಿ ಇಲ್ಲೇ ಫ್ರೆಂಡ್ಸ್, ಸರ್ಕಾರ ಬಡವರಿಗೆ ಕೊಟ್ಟ ಯೋಜನೆಗಳು ಸದ್ವಿಕಾಸವಾಗಿದೆ ಅಂತ ನಾವು ಸ್ವಂತ ವಾಕ್ಯದಲ್ಲಿ ಬಳಸಬಹುದು. 5ನೇ ಪದವನ್ನು ನೋಡೋಣ, ಇತಿಹಾಸ. ಇತಿಹಾಸ ನೋಡೋಣ, ಭಾರತವು ಹಲವಾರು ಉಪಗ್ರಹಗಳನ್ನು ಬಿಟ್ಟು ಇತಿಹಾಸವನ್ನು ಸೃಷ್ಟಿಸಿದೆ ಅಂತ ನಮಗೆ ಇಲ್ಲಿ 5 ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ 5 ಪದಗಳನ್ನು ಕೊಟ್ಟಿದ್ದರು. ಆ 5 ಪದಗಳನ್ನು ನಾವಿಲ್ಲೇ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆದಿದ್ದೇವೆ, ಹೇಳಿದ್ದೆವು ಕೂಡ. ಈಗ ಆ ವಿಭಾಗದಲ್ಲಿ ಏನು ಬರ್ತದಪ್ಪ ಅಂತಂದ್ರೆ, ಇಲ್ಲಿರುವ ಪದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ. ಆ ಬಿಡಿಸಿ ಬರೆಯಿರ್ತಕ್ಕಂಥ ಪದಗಳನ್ನು ನೋಡ್ತಾ ಹೋಗೋಣ. 1ನೇ ಪದವನ್ನು ನೋಡೋಣ. 1ನೇ ಪದ ಯಾವುದು ಅಂತ ಇಲ್ಲಿ ನೋಡ್ತಾ ಹೋಗೋಣ. 1ನೇ ಪದ ನಿತ್ಯೋತ್ಸವ. ನಿತ್ಯೋತ್ಸವವನ್ನು ಬಿಡಿಸಿ ಬರೆದಾಗ ನಿತ್ಯ ಪ್ಲಸ್ ಉತ್ಸವ ಅಂತ ಆಗ್ತದೆ. 2ನೇ ಪದವನ್ನು ನೋಡೋಣ. 2ನೇ ಪದ ಮನದುಧಾರ ಅಂತ ಇದೆ. ಇದನ್ನು ಬಿಡಿಸಿ ಬರೆದಾಗ ಮನದುದ ಪ್ಲಸ್ ಆರ ಅಂತ ಆಗ್ತದೆ. 3ನೇ ಪದವನ್ನು ನೋಡೋಣ, ಲೋಹದಿರ. ಲೋಹದಿರ ಇದನ್ನು ಬಿಡಿಸಿ ಬರೆದಾಗ ಲೋಹದ ಪ್ಲಸ್ ಅದಿರ ಅಂತ ಆಗ್ತದೆ. 4ನೇ ಪದವನ್ನು ನೋಡೋಣ. 4ನೇ ಪದ ಲೋಕಾಮೃತ ಅಂತ ಇದೆ. ಈ ಲೋಕಾಮೃತವನ್ನು ಬಿಡಿಸಿ ಬರೆದಾಗ ಲೋಕ ಪ್ಲಸ್ ಅಮೃತ ಅಂತ ಆಗ್ತದೆ. 5ನೇ ಪದವನ್ನು ನೋಡೋಣ. 5ನೇ ಪದ ಸಿಂಹಾಸನ ಅಂತ ಇದೆ. ಇದನ್ನು ಬಿಡಿಸಿ ಬರೆದಾಗ ಸಿಂಹ ಪ್ಲಸ್ ಹಾಸನ ಅಂತಂದು ಆಗ್ತದೆ. ನೋಡಿ ಮಕ್ಕಳೇ, ಇಲ್ಲಿಯವರೆಗೆ ನಾನು ನಿತ್ಯೋತ್ಸವ ಪದ್ಯದ ಪ್ರಶ್ನೋತ್ತರಗಳನ್ನು ಹಾಗೂ ಭಾಷಾ ಅಭ್ಯಾಸಕ್ಕೆ ಸಂಬಂಧಿಸಿದಂಥ ಗ್ರಾಮರ್ ವಿಭಾಗವನ್ನು ಸಹಿತ ನಿಮಗೆ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.